ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗಿನ ನಾಷ್ಟ ನೋಡಿ ರವೆ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರವೆಲ್ಲ ಕಲಸಿಟ್ಕೊಂಡಿದ್ದೆ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೆ. ಅದಕ್ಕೆ ಈಗ ಮಕ್ಕಳಿಗೆ ತಟ್ಟು ಕೊಡ್ತಾ ಇದ್ದೀನಿ. ಏನಿಲ್ಲ, ಹಂಚ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ತೆಳ್ಳು ತಟ್ಕೊಬೇಕು. ಆಮೇಲೆ ಕುಡಿಯೋಕ್ಕೆ ಬಿಸಿನೀರು ಇಟ್ಕೊಂಡಿದ್ದೆ. ಸ್ವಲ್ಪ ನೋಡಿ ಈ ಥರ ರವೆ ಕಲಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಕಲಸಿಟ್ಕೊಂಡ್ರೆ ಸಾಕು. ಸಾಂಬಾರು ರಾತ್ರಿ ಅವರೆಕಾಳು ಸಾಂಬಾರು ಇತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಚಟ್ನಿ ಎಲ್ಲ ಏನು ಮಾಡಲಿಲ್ಲ, ನೆನ್ನೆ ಚಟ್ನಿ ಇತ್ತಲ್ಲ, ಅದಕ್ಕೆ ರಾತ್ರಿ ಸಾಂಬಾರಿಗೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿತ್ತಲ್ಲ, ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು. ನಮ್ಮ ಹಸ್ಬೆಂಡ್ ಅದಕ್ಕೆ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿಕೊಟ್ಟಿದ್ದೀನಿ. ಈಗ ನನ್ನ ಮಕ್ಳಿಗೆ ಹಾಕ್ಕೊಡ್ತಾ ಇದ್ದೀನಿ. ತಿಂದ್ಬಿಟ್ಟು ಅವರು ಬೇಗ ರೆಡಿಯಾಗಿ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ದೆ. ಅವ್ರಿಗೂ ಒಂದೊಂದು ರೊಟ್ಟಿ ಹಾಕ್ಕೊಟ್ಟೆ, ತಿಂದರು. ಬಾಕ್ಸ್ಗೆ ಹಾಕ್ಕೊಟ್ಟಿದ್ದು ತಲೆ ಬಚ್ಬಿಟ್ಟು ರೆಡಿ ಮಾಡಿ ಕಳಿಸ್ದೆ. ಈಗ ಹೋದರು ಅವ್ರ ಅಪ್ಪನ ಜೊತೆಲಿ. ನನ್ನ ಮಗನೂ ಎದ್ಬಿಟ್ಟಿದ್ದಾನೆ ಎಷ್ಟೊತ್ತಿಗೆ. ಹಾಲು ಬೇಕು ಅಂತ ಹಿಂದಿಂದೆ ತಿರುಗ್ತಾ ಇದ್ದಾನೆ. ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ, ಅವ್ನಿಗೆ ಹಾಕ್ಕೊಡ್ಬೇಕು ಇವಾಗ ಹಾಲನ್ನ. ಇಲ್ಲ ಅಂದರೆ ಅವನು ಇರೋದಿಲ್ಲ, ಹಾಲು ಕೊಡೋರ್ಗು ಒದ್ದಾಡ್ತಾ ಇರ್ತಾನೆ. ಅವ್ನು ಕಾಯಿಸ್ಬಿಟ್ಟು ಆರ್ಸೋಕೆ ಇಟ್ಟಿದ್ದೀನಿ. ಆರಿಸಿದ್ಮೇಲೆ ಅವ್ನಿಗೆ ಹಾಕ್ಕೊಟ್ಬಿಡ್ಬೇಕು ಬಾಟ್ಲಿಗೆ. ಗ್ಲಾಸಲ್ಲಾದರೂ ಕುಡಿಯೋದೇ ಇಲ್ಲ, ಬಾಟ್ಲೇ ಬೇಕು ಅಂತ ಕೂತ್ಕೊಂಡಿದ್ದಾನೆ. ಇಲ್ಲಿ ಅಡುಗೆ ಮನೆಗೆ ಬಂದು ಕೂತ್ಕೊಬಿಡ್ತಾನೆ, ಕೊಡೋವ್ರಿಗೂ ಬಿಡೋದಿಲ್ಲ. ಆಮೇಲೆ ಕಾಯಿಸ್ಕೊಟ್ಬಿಟ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ನಮ್ಮ ಯಜಮಾನ್ರು ಸ್ಕೂಲಿಂದ ಬಂದಮೇಲೆ ಅವ್ರಿಗೂ ರೊಟ್ಟಿ ಹಾಕ್ಕೊಡ್ಬೇಕು. ಫಸ್ಟ್ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಗುಡಿಸ್ಕೊಳ್ತಾ ಇದ್ದೀನಿ. ಮಕ್ಕಳು ನೋಡಿ ಎಷ್ಟು ಕಸ ಆಡಿದ್ದಾರೆ, ಆಟ ಆಡ್ಕೊತಾ ಇರ್ತಾರೆ, ಮನೆಯೆಲ್ಲ ಕಸ ಆಡ್ತಾ ಇರ್ತಾರೆ. ರಾತ್ರಿ ತಾನೇ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀವಿ, ಮತ್ತು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಎಲ್ಲ ಕಸ ಆಡ್ತಾ ಇರ್ತಾರೆ. ಮಕ್ಕಳಿರೋ ಮನೆ ಅಂದರೆ ಹಿಂಗೆ ಅಲ್ವಾ ಫ್ರೆಂಡ್ಸ್, ಎಲ್ಲಂದ್ರಲ್ಲಿ ಆಟ ಸಾಮಾನು ಅದು ಇದೆಲ್ಲ ಬಿದ್ದಿರುತ್ತೆ. ನಾವು ಕ್ಲೀನ್ ಮಾಡ್ತಾ ಇರೋದು, ಅವ್ರು ಆಡ್ತಾ ಇರೋದು. ನಮ್ಮ ಮಗನಿಗೆ ಹಾಲು ಕೊಟ್ಟಿದ್ದೀನಿ, ಕುಡಿತಾ ಇದ್ದಾನೆ. ಅವನಿಗೆ ಆಮೇಲೆ ರೊಟ್ಟಿ ಹಾಕ್ಕೊಡ್ತೀನಿ. ಈಗಲೇ ಹಾಕ್ಕೊಟ್ರೆ ತಿನ್ನೋದಿಲ್ಲ ಅವನು. ಹಾಲು ಕುಡ್ದಿರ್ತಾನಲ್ಲ, ಅದೇ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಒಂದು 9 ಗಂಟೆ ಮೇಲೆ ಹಾಕ್ಕೊಟ್ರೆ ತಿನ್ಕೊತಾನೆ. ಇವೆಲ್ಲ ಇನ್ನೂ ಕ್ಲೀನ್ ಮಾಡ್ಕೊಬೇಕು ರೂಮಲ್ಲಿ. ನನ್ನ ಮಗ ಹಾಲು ಕುಡಿದ್ಬಿಟ್ಟು ಟಿ ವಿ ಹಾಕ್ಕೊಡು, ಗೊಂಬೆ ನೋಡಬೇಕು ಅಂದ. ಅವರಪ್ಪನ ಹತ್ರ ಹಾಕ್ಸ್ಕೊಂಡು ಕೂತಿದ್ದಾನೆ. ಈಗ ನಮ್ಮ ಯಜಮಾನ್ರಿಗೆ ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡಿ ನಮ್ಮ ಯಜಮಾನ್ರು ನಾಷ್ಟ ಮಾಡಿ ಹೊರಟ್ರು. ಅವ್ರು ಹೊರಟ್ಮೇಲೆ ನಾನು ಬಾಗಿಲೆಲ್ಲ ತೊಳ್ಕೊಂಡು ಈ ಥರ ಪುಟಾಡಿದೊಂದು ರಂಗೋಲಿ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೆ ಬಾಗಿಲಲ್ಲಿ ಜಾಸ್ತಿ ಜಾಗ ಇಲ್ಲ ಫ್ರೆಂಡ್ಸ್ ರಂಗೋಲಿ ಹಾಕ್ಕೊಳಕ್ಕೆ. ಒಂದು ಚಿಕ್ಕದು ಹಾಕ್ಕೊಂಬಂದಷ್ಟೇ. ಅದಕ್ಕೆ ನನಗೆ ಸುಮಾರಾಗಿ ಎಷ್ಟು ಚಿಕ್ಕದು ಬರುತ್ತೋ ಅಷ್ಟು ಚಿಕ್ಕದು ಹಾಕ್ಕೊತೀನಿ ಡೈಲಿ. ಇದು ಟೈಲ್ಸ್ ಆಗಿರೋದ್ರಿಂದ ಯಾವ ರಂಗೋಲಿ ಹಾಕ್ತೀವಂತ ಸರಿಯಾಗಿ ಕಾಣಿಸೋದು ಇಲ್ಲ. ಅದಕ್ಕೆ ಯಾವುದಾದ್ರೂ ಒಂದು ಚಿಕ್ಕದು ಹಾಕ್ಕೊಬಿಡ್ತೀನಿ ಡೈಲಿ. ಇನ್ನು ರಂಗೋಲಿ ಹಾಕಿ ಮುಗಿಸ್ಕೊಂಡ್ಮೇಲೆ ನನ್ನ ಮಗನಿಗೆ ನಾಷ್ಟ ಹಾಕಿ ಕೊಡ್ತೀನಿ, ಅವನೇ ತಿನ್ಕೊತಾನೆ. ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗಳು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡೆ, ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ. ಇವಾಗ ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮಗಳು ಬಂದಳು ನಮ್ಮ ಅಣ್ಣನ ಮನೆಯಿಂದ. ಸೊಪ್ಪು ತಗೊಂಡಿಟ್ಟಿದ್ರು ನಮ್ಮ ಹಸ್ಬೆಂಡು, ಕ್ಲೀನ್ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಮಾಡಿಕೊಡ್ತಿದ್ದಾಳೆ ಅವಳೇ. ಈಗ ನಮ್ಮ ಮಗ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾನೆ. ಇವಾಗ ರೊಟ್ಟಿ ಹಾಕ್ಕೊಡ್ಬೇಕು, ಅವಳಿಗೂ ಮಾಡ್ಕೊಂಡಿಲ್ಲ, ಅವ್ರಿಗೆ ಮಾತ್ರ ಮಾಡ್ಕೊಂಡಿದ್ದೆ ರೊಟ್ಟಿ. ನನಗೂ ನಮ್ಮ ಅಕ್ಕನ ಮಗಳಿಗೂ ಮಾಡ್ಕೊಬೇಕು. ಮಧ್ಯಾಹ್ನಕ್ಕೆ ಸಾಂಬಾರಿಗೆ ಮಾಡ್ಕೊಬೇಕು, ಸಾಂಬಾರು ಕಮ್ಮಿ ಇದೆ. ಅದಕ್ಕೆ ಸೊಪ್ಪು ತಗೊಂಬಂದು ಕೊಟ್ಟಿದ್ರಲ್ಲ, ಮಾಡ್ಕೊಳೋಣ ಅಂದ್ಬಿಟ್ಟು ಅವಳೇ ಬಿಡಿಸ್ಕೊಡ್ತೀನಿ ಅಂದ್ಬಿಟ್ಟು ಬಿಡಿಸ್ತಾ ಇದ್ದಾಳೆ. ಅವಳಿಗೂ ಹಾಕ್ಕೊಟ್ಟೆ. ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಬಂದರು. ನಾಷ್ಟ ಅಲ್ಲೇ ತಿನ್ಕೊಬಂದ್ರಂತೆ. ಹಾಕ್ಕೊಡ್ತೀನಿ ಅಂದರು, ಬೇಡ ಅಂದರು. ಆಮೇಲೆ ನನ್ನ ಮಗನಿಗೆ ಹಾಕ್ಕೊಟ್ಟೆ, ಅವನು ತಿಂತಾಯಿದ್ದಾನೆ. ಅಷ್ಟೊತ್ತಿಗೆ ನಾಷ್ಟ ತಿಂದಿಲ್ವಲ್ಲ ನಮ್ಮಪ್ಪ, ಅದಕ್ಕೇ ಕಾಫಿ ಮಾಡಿಕೊಟ್ಟೆ. ಈ ಕಡೆ ನಾನು ರೊಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದೆರಡು ರೊಟ್ಟಿ ತಿನ್ಕೊಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಬೇಕು. ನುಗ್ಗೆ ಸೊಪ್ಪಿತ್ತು, ಅದಕ್ಕೇ ಹೆಸ್ರು ಕಾಳು ನೆನೆಸ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಜೊತೆ ಹೆಸ್ರು ಕಾಳು ಚೆನ್ನಾಗಿರುತ್ತೆ. ಕಡೆ ಪಾತ್ರೆನಿದೆ, ತೊಳ್ಕೊಬೇಕು. ನನ್ನ ಮಗ ನೋಡಿ ಅವನೇ ಕೂತ್ಕೊಂಡು ತಿಂತಾಯಿದ್ದಾನೆ ಒಂದು ಪಾಡಿಗೆ.
ನಾನು ಯಾರನ್ನೂ ಕೇಳಲಿಲ್ಲ. ಇವತ್ತು ಕೊಂಬೆ ಹಾಕಿದ್ನೆಲ್ಲ ನೋಡ್ಕೊಂಡು ಅವನೇ ಕೂತ್ಕೊಂಡು ತಿನ್ಕೊಂಡಿದ್ದಾನೆ. ನಾನು ಊಟ ಮುಗಿಸ್ಕೊಂಡು ಸೊಪ್ಪು ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸೊಪ್ಪು ಬೇಯಿಸ್ಕೊಂಡು ಆಮೇಲೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಬೇಕು. ಈಗ ಅಡುಗೆ ಮನೆ ಕೆಲಸದಲ್ಲಿ ನೀರು ಇಟ್ಕೊತೀನಿ. ಪಾತ್ರೆ ಎಲ್ಲ ತೊಳೆದು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಕಡೆ ಅವರೆಕಾಳು ಇದ್ದೆಲ್ಲ ಮಿಕ್ಕಿದ ಅವರೆಕಾಳು ನೆನೆಸಿಟ್ಕೊಂಡಿದ್ದೀನಿ. ಇತ್ತಕ್ಕೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ, ನಾಳೆನೋ ನಾಳಿದ್ದು ಯಾವತ್ತಾದ್ರೂ ಮಾಡ್ಕೊಳೋದು ಆಯಿತು. ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಯಾವಾಗ ಬೇಕಾದರೂ ಮಾಡ್ಕೊಬೋದಲ್ವ. ಇನ್ನೊಂದು ಕಡೆ ಸೊಪ್ಪು ಬೇಯಿಸೋಕೆ ಇಟ್ಟಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನನ್ನ ಮಗನಿಗೆ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ನೀರಿಟ್ಟಿದ್ದೀನಿ. ಸೊಪ್ಪು ಬೇಯಿಸ್ಕೊಂಡ್ಮೇಲೆ ಒಗ್ಗರಣೆ ಹಾಕ್ಕೊಬೇಕು ಸಾಂಬಾರಿಗೆ. ನಮ್ಮ ಅಪ್ಪವ್ರಿಗೆ ನಾಷ್ಟ ಹಾಕ್ಕೊಟ್ಟೆ, ತಿನ್ನಲಿಲ್ಲ ಅವರು. ಅಲ್ಲೇ ನಮ್ಮ ಅಣ್ಣನ ಮನೇಲಿ ತಿನ್ಕೊಬಂದಿದ್ರು ಅಂತ ಸರಿ ಅಂದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ. ಕುಡಿದ್ಬಿಟ್ಟು ಟಿ ವಿ ನೋಡ್ಕೊಂಡು ಮಲಗಿದ್ದಾರೆ. ಈ ಕಡೆ ನಾನು ನನ್ನ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ನೀರು ಬಿಡ್ತಾರೆ ಕುಡಿಯೋಕ್ಕೆ, ಕಾವೇರಿ ನೀರು ಬಿಡ್ತಾರೆ, ತುಂಬಿಸ್ಕೊಬೇಕು. ಅದೇನೋ ಒಂದು 4 ದಿನಕ್ಕೆ ತುಂಬಿಸ್ಕೊತೀನಿ. ಇದೆಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಹೂವನ್ನು ಬರುತ್ತೆ ನೋಡಿ. ಇವತ್ತು ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ನನ್ನ ಮಗ ನಮ್ಮ ಅಕ್ಕನ ಮಗಳ ಜೊತೆಲ್ಲ ಆಟ ಆಡ್ಕೊಂಡಿದ್ದಾನೆ. ಅವನಿಗೆ ಯಾರಾದರೂ ಒಬ್ರು ಇದ್ದರೆ ಸಾಕು, ನಾನು ಹಿಂದೆ ಬರಲ್ಲ, ಅವ್ರ ಜೊತೆಲ್ಲೇ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಇವತ್ತು ನಮ್ಮ ಅಕ್ಕನ ಮಗಳಿದ್ದಾಳಲ್ಲ, ಅದಕ್ಕೆ ಅವನ ಜೊತೆಲ್ಲ ಆಟ ಆಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದಾನೆ. ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ, ಅದು ವಿಜಿಲ್ ಇಳ್ದಿದೆ. ಬೇಸನ್ಗೆ ನೀರೆಲ್ಲ ಸೋರ್ಕೊಳಕ್ಕೆ ಹಾಕಿಟ್ಕೊಂಡಿದ್ದೀನಿ. ಈ ಕಡೆ ಮತ್ತೆ ನುಗ್ಗೆ ಸೊಪ್ಪಿತ್ತು, ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಸೊಪ್ಪು ಜೊತೆಗೆ ಮೊಟ್ಟೆ ಹಾಕ್ಕೊಂಡು ಹುರ್ಕೊಂಬಿಟ್ರೆ ಪಲ್ಯ ಆಗುತ್ತೆ ಸೊಪ್ಪು ಸಾಂಬಾರಿಗೆ. ಈ ಕಡೆ ನೀರು ಕಾದಿದೆ. ನಮ್ಮ ಮಗನ ಸ್ನಾನ ಮಾಡಿಸ್ಕೊಬಿಟ್ರೆ ಆಮೇಲೆ ಸಾಂಬಾರಿಗೆ ರುಬ್ಕೊತೀನಿ. ನೀರು ಬಿಟ್ಟಿದ್ದಾರೆ, ನೀರು ಆಮೇಲೆ ಇಟ್ಕೊತೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸ್ಕೊಬಿಡ್ತೀನಿ, ಆಮೇಲೆ ನೀರು ಇಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ. ಮಾಡ್ಸೋಕ್ಕೆ ನೀರು ಬಕೆಟ್ಗೆ ಹಾಕ್ಕೊಂಡೆ. ನನ್ನ ಮಗ ನಮ್ಮ ಅಕ್ಕನ ಮಗಳನ್ನ ಸ್ನಾನ ಮಾಡಿಸೋಂದ, ಅದಕ್ಕೆ ಅವಳೇ ಮಾಡಿಸ್ಕೊಡ್ತಿದ್ದಾಳೆ. ನಾನು ಯಾರ ಹತ್ರನೂ ಮಾಡಿಸ್ಕೊಂಡಿರಲಿಲ್ಲ ಎಷ್ಟು ದಿನ. ಏನು ಅವಳು ಕೇಳ್ದ ಮಾಡಿಸ್ಕೊಡ್ತಿದ್ದಾಳೆ ಅವಳೇ. ಸ್ನಾನ ಮಾಡಿಸೋಷ್ಟೊತ್ತಿಗೆ ನಾನು ನೀರು ಹಿಡ್ಕೊತೀನಿ. ನೀರು ಬಿಟ್ಟಿದ್ದಾರೆ, ನೀರು ತುಂಬಿಸ್ಕೊಬೇಕು. ಯಾರೂ ಹಿಡಿತಾ ಇಲ್ಲ. ಎರಡೇ ಮನೆಗೆ ಕೊಳಾಯಿ ಫ್ರೆಂಡ್ಸ್, ಯಾರು ಹಿಡಿಯಲ್ಲ. ಪಕ್ಕದ ಮನೇಲಿ ಒಬ್ರು ಇದ್ದಾರೆ, ಅವರೊಬ್ಬರು ನಾವೊಬ್ರು ಅಷ್ಟೇ. ಸಾಂಬಾರ್ಗೆ ಒಗ್ಗರಣೆ ಹಾಕಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಬರೋ ಟೈಮ್ ಆಯಿತು. ಅದು ಬಂದಮೇಲೆ ಊಟ ಹಾಕ್ಕೊಟ್ರೆ ಮುಗೀತು. ಇವ್ರಿಗೂ ಊಟ ಹಾಕ್ಕೊಟ್ಬಿಡ್ತೀನಿ. ನನ್ನ ಮಗನಿಗೂ ತಿನ್ನಿಸ್ಕೊಬೇಕು. ಅವರೆಕಾಳು ನೆನೆಸಿರೋ ಹಂಗೆ ಇಟ್ಟಿದ್ದೀನಿ, ಅದಿನ್ನೂ ಇಕ್ಕಿಲ್ಲ. ಒಬ್ಬರು ಮುಂಚೆ ಆದರೆ ಇಟ್ಕೊತೀನಿ. ಫ್ರೆಂಡ್ಸ್, ನಾನೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಬಂದರು. ಊಟ ಹಾಕ್ಕೊಟ್ಟೆ, ತಿಂದ್ಬಿಟ್ಟು ಸ್ವಲ್ಪ ಕೂತಿದ್ದಾರೆ. ಇವಳಿಗೂ ಹಾಕ್ಕೊಟ್ಟೆ. ಅವಳು ತಿಂದ್ಬಿಟ್ಟು ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದಾಳೆ, ನಮ್ಮ ಅಕ್ಕನ ಮಗಳು. ನಾನು ಊಟ ಮಾಡ್ಕೋಬೇಕೀಗ. ನನ್ನ ಮಗ ನೋಡಿ ಇವತ್ತೆಲ್ಲ ಅವಳ ಕೈಲೇ ತಿನ್ನಿಸ್ಕೊಳ್ಳೋದು, ಸ್ನಾನ ಮಾಡಿಸ್ಕೊಳ್ಳೋದೆಲ್ಲ ಮಾಡಿಸ್ಕೊಂಡಿದ್ದಾನೆ. ಅವಳಿಗೆ ಜಗಳ ಆಡ್ತಾ ಇರ್ತಾನೆ, ಬೈತಾನೆ. ಸಾರ್ಥಕ್ ಸಾರ್ಥಕ್ ಅಕ್ಕಂಗೆ ಬೈತೀಯಾ? ಅಕ್ಕಂಗೆ ಬೈತಾ ಅಳ್ತಾ ತಿನ್ಸ್ಕೊತಾ ಇದೆಯಾ? ಬೈತೀಯಾ? ಫ್ರೆಂಡ್ಸ್, ಊಟ ಮುಗಿಸ್ಕೊಂಡು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಇಡ್ಲಿ ಮಾಡ್ಕೊಳ್ಳೋಣ ಬೆಳಗ್ಗೆಗೆ ಅಂದ್ಬಿಟ್ಟು. ಡೈಲಿ ಒಂದೊಂದು ನಾಷ್ಟ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಬೆಳಗ್ಗೆ ಇದ್ದರೆ ಟೆನ್ಷನ್ ಅದೇನೆ. ಅದಕ್ಕೆ ಇವತ್ತು ಇಡ್ಲಿ ಮಾಡ್ಕೊಳ್ಳೋಣ ನಾಳೆಗೆ ಅಂದ್ಬಿಟ್ಟು ನೆನೆಸಿಟ್ಕೊಂಡೆ. ನನ್ನ ಮಗಂದು ಇನ್ನೂ ಊಟ ಮುಗ್ದಿಲ್ಲ, ಇನ್ನೂ ತಿಂತಾ ಇದ್ದಾನೆ. ಗೊಂಬೆ ನೋಡ್ಕೊಂಡು ಅವಳು ತಿನ್ನಿಸ್ಕೊತಾ ಇದ್ದಾಳೆ. ಅವರೆಕಾಯಿ ಇದ್ದಾವಲ್ಲ, ಅದನ್ನು ಇಟ್ಕೊಬೇಕು. ಫ್ರೆಂಡ್ಸ್, ನಮ್ಮ ಅಪ್ಪನೂ ಬಂದರು. ಅಡುಗೆ ಆಗಿತ್ತಲ್ಲ, ಅಷ್ಟೊತ್ತಿಗೆ ಅವ್ರಿಗೂ ಊಟ ಹಾಕ್ಕೊಟ್ಟೆ, ತಿಂತ ಕೂತಿದ್ದಾರೆ. ನಮ್ಮದು ಇನ್ನೂ ಹೂವು ಕೊಟ್ಟಿರಲಿಲ್ಲ ಅಂದ್ಬಿಟ್ಟು ನಾವು 3 ಜನ ಕೂತ್ಕೊಂಡು ಖಾಲಿ ಇತ್ಕೊತಾ ಇದ್ದೀವಿ. ಜೊತೆಗೆ ನಮ್ಮ ಚಿಕ್ಕಮ್ಮನ ಮಗ ಅವರು ಇಲ್ಲೇ ಇರೋದು, ಪಕ್ಕದಲ್ಲೇ, ಅಂದರೆ ಸ್ವಲ್ಪ ದೂರ. ಅವರು ಬಂದರು ಜೊತೆಲಿ. ಎಲ್ಲರೂ ಸೇರಿಕೊಂಡು ಕಾಳು ಇತ್ಕೊಂಡು ಕೂತಿದ್ದಾರೆ. ಪಾರ್ಕ್ ಹೋಗ್ಬೇಕು ಅಂದ್ಕೊಂಡು ಮಕ್ಕಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಆಂಟಿ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳೆಲ್ಲ ಕಾಳು ಬಿಡಿಸ್ಬಿಟ್ಟು ಪಾರ್ಕ್ ಹೋಗಿ ಬರ್ತೀನಿ ಅಂತ ಹೋದರು. ಮನೇಲಿ ಈಗ ಯಾರಿಲ್ಲ. ನನ್ನ ಮಗನ ಕಳಿಸ್ಲಿಲ್ಲ, ಅವ್ನು ಮಲಗಿದ್ದ. ಅದಕ್ಕೆ ಅವ್ನು ಕಳ್ಸೋಕೆ ಹೋಗಲಿಲ್ಲ, ಅವ್ನು ನಿದ್ದೆ ಮಾಡ್ತಿದ್ದಾನೆ. ಅಷ್ಟೊತ್ತಿಗೆ ಹಾಲು ಕಾಯಿಸಿಟ್ಕೊಂಡೆ. ನಾನು ಹೋಗಲಿಲ್ಲ, ಹೂವು ಕೊಟ್ಟಿದ್ರಲ್ಲ
ಕಟ್ಕೊಂಡು ಕೂತಿದ್ದೀನಿ. ಇವಾಗ ಹೂವು ಕಟ್ ಮುಗಿಸ್ಕೊಂಡು ಫ್ರೆಂಡ್ಸ್ ಅಷ್ಟೊತ್ತು ಮಕ್ಳು ಪಾರ್ಕಿಂದ ಬಂದು ಓದ್ಕೊಳಕ್ಕೆ ಕೂತ್ಕೊಂಡವ್ರೆ. ಅವನು ಅವ್ರ ಜೊತೆ ತೀಟೆ ಆಡ್ಕೊಂಡು ಕೂತಿದ್ದಾನೆ. ನಮ್ಮ ಯಜಮಾನ್ರು ಬಂದರು. ಕಟ್ಟಿ ಮುಗಿಸ್ಕೊಂಡೆ. ಇವಾಗ ಸಂಜೆ ಆಯಿತು. ಹೂವು ಕಟ್ಟಿ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಆವಾಗಲೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಇಟ್ಟೋಗಿದ್ದೆ. ಮತ್ತೆ ಎಲ್ಲ ಪಾತ್ರೆ ತುಂಬ್ಕೊಂಡಿದ್ದೆ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು. ನಮ್ಮ ಯಜಮಾನ್ರು ಬಂದು ಎಲ್ಲ ಆಚೆ ಕೆಲಸ ಇದೆ ಅಂತ ಹೋದರು. ನಂದು ಇವಾಗ ಹೂವು ಕಟ್ಟಿ ಮುಗಿಸ್ಕೊಂಡೆ. ಮತ್ತೆ ಮನೆಯೆಲ್ಲ ಗಲೀಜು ಮಾಡಿ ಇಟ್ಟಿದ್ದಾರೆ ಮಕ್ಕಳು. ಒಂದ್ಸಲಿ ಕ್ಲೀನ್ ಮಾಡಿದ್ರೆ ಇನ್ನೊಂದು 5 ನಿಮಿಷಕ್ಕೆ ಎಲ್ಲ ಗಲೀಜು ಮಾಡಿ ಇಟ್ಕೊತಾರೆ. ಕ್ಲೀನ್ ಮಾಡ್ಕೊಬೇಕು. ಇವಾಗ ಮತ್ತೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡು ಆಮೇಲೆ ಸಾಂಬಾರಿದೆ, ಮುದ್ದೆಗೆ ಇಟ್ಕೊತೀನಿ. ನಮ್ಮ ಯಜಮಾನ್ರು ಎಷ್ಟೊತ್ತಿಗೆ ಬರ್ತಾರೆ ಕೇಳಿಕೊಂಡು ಆಮೇಲೆ ಮುದ್ದೆ ಮಾಡೋಕೆ ಇಟ್ಕೋಬೇಕು. ನನ್ನ ಮಗಳಿಗೆ ಸಾಯಂಕಾಲ ಎಲ್ಲ ತಲೆ ಬಚ್ಕೊಳ್ಳೋದು ನೋಡಿ ಸಂಜೆ ಟೈಮಲ್ಲಿ. ಆಗಲೆಲ್ಲ ಪಾರ್ಕ್ ಹೋಗಿದ್ಲಲ್ಲ ಆಟ ಆಡೋಕ್ಕೆ, ಅದಕ್ಕೆ ಈಗ ತಲೆ ಬಚ್ಕೊತಿದ್ದಾಳೆ. ಇವಳು ಆಟ ಆಡ್ಕೊತಾ ಇದ್ದಾಳೆ ಚಿಕ್ಕವಳು. ಸ್ವಲ್ಪ ಹೊತ್ತು ಕೂತಿದ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಫ್ರೆಂಡ್ಸ್. ನೋಡಿ ಈಗೆಲ್ಲ ಕ್ಲೀನ್ ಮಾಡಿಕೊಂಡು ಮುದ್ದೆಗಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಬರೋಷ್ಟೊತ್ತಿಗೆ ಮುದ್ದೆ ಮಾಡ್ಕೊತೀನಿ. ಇನ್ನೂ ಬಂದಿಲ್ಲ ಅವರು. ಇನ್ನೊಂದು ಕಡೆ ಇಡ್ಲಿಗೆ ರುಬ್ಬಿಟ್ಕೊಂಡೆ, ನೆನೆಸಿದ್ನೆಲ್ಲ ಮಧ್ಯಾಹ್ನ, ಅದನ್ನು ರುಬ್ಬಿಟ್ಕೊಂಡು ಇದ್ದೀನಿ. ಅಡುಗೆ ಮನೆಯೆಲ್ಲ ಒಂದು ಕಡೆ ಕ್ಲೀನ್ ಮಾಡಿದ್ದಾಯಿತು. ಮಕ್ಕಳು ಅನ್ನ ಇತ್ತು ತಿಂದ್ಕೊಂಡ್ರು. ತಿಂದ್ಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾರೆ. ನನ್ನ ಮಗ ಅವನು ಅರ್ಧಂಬರ್ಧ ತಿಂದಿದ್ದ. ಅದನ್ನು ಮತ್ತೆ ಅವಳು ನಾನು ತಿನ್ನಿಸ್ತೀನಿ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದಾಳೆ. ನನ್ನ ದೊಡ್ಡ ಮಗಳು ಅವಳ ಕೈಲಿ ತಿನ್ನಿಸ್ಕೊತವನೆ. ತಿನ್ನಿಸ್ಕೊಂಡು ಆಟ ಆಡ್ಕೊಂಡಿದ್ದಾನೆ. ನನ್ನ ಚಿಕ್ಕ ಮಗಳು ಮಲಗಿದ್ದಾಳೆ, ನಿದ್ದೆ ಬಂದೈತೆ ಅಂದ್ಬಿಟ್ಟು. ಮುದ್ದೆ ಮಾಡಿಬಿಟ್ಟು ಅಕ್ಕಿ ಇಟ್ಟಿದ್ದೀನಿ. ನುಚ್ಚು ಬೇಯಬೇಕು. ಅವ್ರು ಬರೋಷ್ಟೊತ್ತಿಗೆ ಬೇಯುತ್ತೆ ಅಂದ್ಬಿಟ್ಟು ಪಾತ್ರೆಗೆ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡು ಬಂದ್ಬಿಡ್ತಾರೆ. ಅಷ್ಟೊತ್ತಿಗೆ ಮುದ್ದೆ ತಿರ್ಕೊಬೇಕು. ನನಗೆ ಅಡುಗೆ ಮನೆ ಫಸ್ಟು ಪಾತ್ರೆಗೆಲ್ಲ ತೊಳೆದಿಟ್ಕೊಂಬಿಟ್ರೆ ಮುಂದೆ ಕೆಲಸ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಅದಕ್ಕೆ ಫಸ್ಟ್ ಪಾತ್ರೆ ತೊಳ್ಕೊಂಬಿಡ್ತೀನಿ. ಎಲ್ಲ ಅಲ್ಲಲ್ಲೇ ಪಾತ್ರೆಗಳು ಗುಡ್ಡೆ ಇದ್ದರೆ ಅಡುಗೆ ಮಾಡ್ಕೊಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಫಸ್ಟ್ ನಾನು ಅಡುಗೆ ಮನೆ ಪಾತ್ರೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಶಿಂಕಲ್ಲಿರೋವು ಶೆಲ್ಪೆಲ್ಲ ಕ್ಲೀನಾಗಿದ್ದರೆ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಬೆಳಗ್ಗೆ ಇಡ್ಲಿಗೆ ರುಬ್ಬಿಟ್ಕೊಂಡಿದ್ದೀನಿ. ಇಡ್ಲಿ ಜೊತೆಗೆ ಕೆಂಪು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡೆ, ಬೇಡ ಕೆಂಪು ಚಟ್ನಿ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಕೆಂಪು ಚಟ್ನಿನೇ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ. ಆಚೆ ಹೋಗಿದ್ದವರು ನಮ್ಮ ಹಸ್ಬೆಂಡ್ ಬಂದರು. ಮುದ್ದೆ ಆಗಿತ್ತು ಅಷ್ಟೊತ್ತಿಗೆ ಹಾಕ್ಕೊಟ್ಟೆ. ನಾನು ಹಾಕ್ಕೊಂಡು ಊಟ ಮಾಡ್ಕೊತಾ ಇದ್ದೀನಿ. ಒಂದು ರೊಟ್ಟಿ ಇತ್ತು ಬೆಳಗ್ಗೆದು, ಅದು ಅದನ್ನು ಹಾಕ್ಕೊಂಡಿದ್ದೀನಿ. ನನ್ನ ಮಗನೂ ಕೇಳ್ದ, ಬರ್ತಾನೆ ಅವನು, ಸ್ವಲ್ಪ ತಿನ್ನಿಸ್ಕೊತೀನಿ ಅವನಿಗೂ. ಊಟ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡೆ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮಗನಿಗೆ ಹಾಲು ಕಾಯಿಸ್ಕೊಂಡು ಇವಾಗ ಒಂದು ಗ್ಲಾಸ್ಗೆ ಹಾಕಿಟ್ಕೊಂಡಿದ್ದೀನಿ. ಅವರು ಇಬ್ಬರು ಮಕ್ಕಳು ಮಲಗಿದ್ದಾರೆ. ಇವನು ಮಾತ್ರ ಮಲಗಿಲ್ಲ, ಅವ್ರ ಅಪ್ಪನ ಜೊತೆ ಆಟ ಆಡ್ಕೊಂಡಿದ್ದಾನೆ. ಫ್ರೆಂಡ್ಸ್, ಮಕ್ಕಳು ಮಲ್ಕೊಂಡ್ರು. ಅವರು ಎಷ್ಟು ಬೇಗ ಮಲ್ಕೊಂಡ್ರು ಬೆಳಗ್ಗೆ ಹೊತ್ತು ಬೇಗ ಎದ್ದೇಳೋದೇ ಇಲ್ಲ. ನನ್ನ ಚಿಕ್ಕ ಮಗಳಂತೂ ಎಬ್ಬಿಸ್ತಾ ಇರಬೇಕು, ಒಂದು ಅರ್ಧ ಅವರ್ ಎಬ್ಬಿಸ್ಬೇಕು, ಆಮೇಲೆ ಎದ್ದೇಳೋದು. ದೊಡ್ಡ ಮಗಳು ಬೇಗ ಎದ್ಬಿಡ್ತಾಳೆ. ಒಂದು ಸಲ 2 ಸಲ ಎಬ್ಬಿಸ್ಬಿಟ್ರೆ. ಚಿಕ್ಕ ಮಗಳದೇ ನಮ್ಗೆ ಕಾಟ. ದೊಡ್ಡವಳು ಬೇಗ ಎದ್ಬಿಟ್ಟು ಬೇಗ ರೆಡಿ ಆಗಿಬಿಡ್ತಾಳೆ. ಫಸ್ಟ್ ಅವಳೇ ರೆಡಿ ಆಗೋದು. ಚಿಕ್ಕವಳನ್ನ ಎಬ್ಬಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಎದ್ದು ಆಮೇಲೆ ರೆಡಿ ಆಗ್ತಾಳೆ. ಲಾಸ್ಟಲ್ಲಿ ಅವಳೇ 2 ಬಾಕ್ಸ್ಗೆ ಊಟ ಕೊಟ್ಬಿಡ್ತೀನಿ. 2 ಟೈಮು ತಿನ್ಕೊತಾರೆ ಅಂದ್ಬಿಟ್ಟು. ಮನೇಲಿ ಸರಿಯಾಗಿ ತಿನ್ನಲ್ವಲ್ಲ ಅಂದ್ಬಿಟ್ಟು ಜಾಸ್ತಿನೇ ಹಾಕ್ಕೊಡ್ತೀನಿ. 2 ಟೈಮ್ ಸ್ಕೂಲಲ್ಲಿ ಕೊಡ್ತಾರೆ, ಆದರೆ ಆ ಊಟ ತಿನ್ನಲ್ಲ. ಮನೆ ಊಟನೇ ತಗೊಂಡೋಗ್ತಾರೆ. ನೋಡಿ, ಒಂದು ಬಾಟ್ಲ ಹಾಲು ಕುಡಿದ್ಬಿಟ್ಟು ಬಂದಿದ್ದಾನೆ ಶಕ್ತಿಮೋಹನ್ ಅಂತ ತೋರ್ಸೋಕ್ಕೆ. ತುಂಬ ಕಾಟ ಕೊಡ್ತಾನೆ ಅವ್ರ ಅಕ್ಕವ್ರಿಗಂತೂ. ಅವರು ಚೆನ್ನಾಗಿ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊತಾರೆ. ಇವಂದೇ ಜಾಸ್ತಿ ತೀಟೆ. ಲಾಸ್ಟ್ಲಿ ಅನ್ನೋ ಅಂದ್ಬಿಟ್ಟು ಚೆನ್ನಾಗಿ ಉಪ್ಪಿಸ್ಬಿಟ್ಟವ್ರೆ. ಹಾಯ್ ಫ್ರೆಂಡ್ಸ್, ಊಟ ಆಯ್ತಾ? ಬಾಯ್. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ.
ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನು ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಾಯ್.